ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕ್ ದಾಳಿ ಮಾಡೋಕೆ ಮುಂದಾಗ್ತಾ ಇದೆ. ನರಿ ಬುದ್ಧಿಯನ್ನ ಪಾಕ್ ಪ್ರದರ್ಶನ ಮಾಡ್ತಾ ಇದೆ. ಇದಕ್ಕೆ ಭಾರತ ತಕ್ಕ ಉತ್ತರವನ್ನ ಕೊಡೋಕೆ ಮುಂದಾಗ್ತಾ ಇದೆ. ಪಾಕ್ ದಾಳಿ ಭೀತಿಯಿಂದ ಮನೆಯನ್ನ ತೊರೆಯುತ್ತಿದ್ದಾರೆ ಅಲ್ಲಿನ ನಾಗರಿಕರು. ಭಾರತ ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ದಾಳಿಯನ್ನ ನಡೆಸೋಕೆ ಮುಂದಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಪಾಕಿಸ್ತಾನ ಕಿವಿಕ್ಕನ್ನ ತೆಗೆದಿದೆ. ನರಿ ಬುದ್ಧಿ ಪ್ರದರ್ಶಿಸಿದ ಪಾಕ್ಗೆ ಭಾರತ ತಕ್ಕ ಉತ್ತರವನ್ನೇ ಕೊಟ್ಟಿದೆ. ಪಾಕ್ ದಾಳಿ ಭೀತಿಯಿಂದ ಅಲ್ಲಿನ ಸ್ಥಳೀಯರು ನಾಗರಿಕರು ಮನೆಯನ್ನ ತೊರಿತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಾರತ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ನಡೆಸೋಕೆ ಮುಂದಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಪಾಕ್ ಕಿವಿಕ್ಕನ್ನ ತೆಗೆದಿದೆ. ಇನ್ನು ನರಿ ಬುದ್ಧಿ ಪ್ರದರ್ಶನ ಮಾಡಿದಂತಹ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಉತ್ತರವನ್ನೇ ಕೊಟ್ಟಿದೆ. ತಕ್ಕ ಉತ್ತರ ಕೊಡ್ತಾನೆ ಬರ್ತಾ ಇದೆ. ಅದರ ಪರಿಣಾಮನೇ ಈ ದಾಳಿಗಳು ಅಂತಾನೆ ಹೇಳಬಹುದು. ಇದೀಗ Ojo. Ejo. Aí é por aí. Ojo. Ejo. डूब गया ಸದ್ಯ ಇಸ್ಲಾಮಾಬಾದ್ಗೆ ಟರ್ಕಿಯ ಕಾರ್ಗೋ ವಿಮಾನ ಲ್ಯಾಂಡ್ ಆಗಿದೆ. ವಿಮಾನದಲ್ಲಿ ಶಸ್ತ್ರಾಸ್ತ್ರಗಳು ಇರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಟರ್ಕಿ ನೆರವನ್ನ ಘೋಷಣೆ ಮಾಡಿರೋದು. ಪಾಕಿಸ್ತಾನಕ್ಕೆ ಟರ್ಕಿ ವಿಮಾನ ಬಂದಿಳಿದಿದೆ. ಇಸ್ಲಾಮಾಬಾದ್ನ ಅಲ್ಲಿ ಬಂದು ಇಳಿದಿರೋದು. ಇಸ್ಲಾಮಾಬಾದ್ನಲ್ಲಿ ಟರ್ಕಿ ಕಾರ್ಗೋ ವಿಮಾನ ಇದೀಗ ಲ್ಯಾಂಡ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಮಾನದಲ್ಲಿ ಶಸ್ತ್ರಾಸ್ತ್ರಗಳು ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಟರ್ಕಿ ನೆರವನ್ನ ಕೊಟ್ಟಿದೆ. ಟರ್ಕಿಯ ವಿಮಾನ ಇಸ್ಲಾಮಾಬಾದ್ಗೆ ಬಂದು ಇಳಿದಿದೆ. ಪಾಕಿಸ್ತಾನಕ್ಕೆ ಬಂದಿಳಿದ ಟರ್ಕಿ ವಿಮಾನ, ಟರ್ಕಿಯ ಕಾರ್ಗೋ ವಿಮಾನ ಲ್ಯಾಂಡ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಆಗ್ಲೇ ನಾವು ಈ ಬಗ್ಗೆ ಮಾತನಾಡ್ತಾ ಇದ್ವಿ. ಟರ್ಕಿ ವಿಮಾನ ಬಂದಿಳಿದಿದೆ. ಅದರಲ್ಲಿ ಏನಿರಬಹುದು? ಮೆಡಿಕಲ್ ಸಪೋರ್ಟ್ ಏನಾದರೂ ಕೊಟ್ಟಿದ್ದಾರಾ ಅಥವಾ ಏನಾದರೂ ಶಸ್ತ್ರಾಸ್ತ್ರಗಳು ಇರಬಹುದಾ ಅಂತ. ಇದೀಗ ಶಸ್ತ್ರಾಸ್ತ್ರಗಳನ್ನೇ ಪೂರೈಕೆ ಮಾಡಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಏನೆಲ್ಲ ಅವರು ಎಕ್ವಿಪ್ಮೆಂಟ್ಸ್ ಕೊಟ್ಟಿರಬಹುದು ಅಂತ? ಖಂಡಿತವಾಗಿಯೂ ಅರ್ಪಿತಾ, ಬಹಳ ಪ್ರಮುಖವಾಗಿ ಈಗ ಪಾಕಿಸ್ತಾನಕ್ಕೆ ಸದ್ಯದ ಮಟ್ಟಿಗೆ ಬೇಕಿರುವಂಥದ್ದು ವೆಪನ್ಸ್ಗಳು. ಯಾಕಂದರೆ ಅಲ್ಲಿರುವಂತಹ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಭಾರತದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಮೊದಲಿಗೆ ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ಗಳು ಜೊತೆಗೆ ಒಂದು ಮೆಡಿಕಲ್ ಎಕ್ವಿಪ್ಮೆಂಟ್ಗಳು ಕೂಡ ಬೇಕಾಗುತ್ತೆ. ಅಂದರೆ ಮೆಡಿಕಲ್ ಕಿಟ್ಗಳು ಈ ರೀತಿ ಕೂಡ ಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಈಗ ಟರ್ಕಿಯ ನೆರವನ್ನು ಪಡೆದುಕೊಳ್ಳೋದಕ್ಕೆ ಪಾಕಿಸ್ತಾನ ಮುಂದಾಗಿತ್ತು. ಅದರಂತೆ ಟರ್ಕಿ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆರವನ್ನು ಕೊಡೋದಕ್ಕೆ ಮುಂದಾಗಿದೆ. ಅರ್ಪಿತಾ, ಗಮನಿಸಬೇಕಾಗಿರುವಂತಹ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ, ಈ ಹಿಂದೆ ಕೂಡ ಕಳೆದ ಕೆಲ ವರ್ಷಗಳಿಂದ ಕೂಡ ಒಂದೆರಡು ದೇಶಗಳ ನಡುವೆ ಯುದ್ಧ ಆರಂಭ ಆಗ್ತು. ಉದಾಹರಣೆಗೆ ಇಸ್ರೇಲ್ ಪ್ಯಾಲೆಸ್ತೀನ ಯುದ್ಧ ಇರ್ಬೋದು, ಅದೇ ರೀತಿ ಉಕ್ರೇನ್ ಮತ್ತು ರಷ್ಯಾ ನಡುವಿನ ವಾರ್ಗಳಿರ್ಬೋದು. ಈ ವಾರ್ಗಳಲ್ಲಿ ಬಹಳ ಪ್ರಮುಖವಾಗಿ ಆಯಾ ದೇಶಗಳಿಗೆ, ಅಂದರೆ ಎರಡೆರಡು ದೇಶಗಳಿಗೂ ಕೂಡ, ವಿರೋಧ ದೇಶಗಳಿಗೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಸಿಗುವಂಥ ಕೆಲಸಗಳಾಯಿತು. ಒಂದಷ್ಟು ದೇಶಗಳು ಪ್ಯಾಲೆಸ್ತೀನಿಗೆ ಸಪೋರ್ಟನ್ನು ಮಾಡಿದ್ರೆ, ಒಂದಷ್ಟು ದೇಶಗಳು ಇಸ್ರೇಲ್ಗೆ ಸಪೋರ್ಟನ್ನು ಮಾಡುವಂಥ ಕೆಲಸಗಳಾಯಿತು. ಅದೇ ರೀತಿ ಉಕ್ರೇನ್ ಜೊತೆಗೆ ರಷ್ಯಾ ವಿಚಾರದಲ್ಲೂ ಕೂಡ ಅದೇ ರೀತಿ ಆಯಿತು. ಬಟ್ ಆದರೆ ಪಾಕಿಸ್ತಾನ ಎಲ್ಲೋ ಒಂದು ಕಡೆ ಯುದ್ಧ ಆದರೆ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆದರೆ ನಮಗೂ ಕೂಡ ಅದೇ ರೀತಿಯಾದಂತಹ ಬೆಂಬಲ ಸಿಗಬಹುದು ಅನ್ನುವಂಥ ಮಾನಸಿಕತೆಯಲ್ಲಿ ಪಾಕಿಸ್ತಾನ ಇದ್ದ ಹಾಗೆ ಕಾಣ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡು ನಮಗೆ ನೆರವಿಗೆ ಒಂದಷ್ಟು ರಾಷ್ಟ್ರಗಳು ಬರಬಹುದು, ಅದರಲ್ಲೂ ಬಹಳ ಪ್ರಮುಖವಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳು ನಮ್ಮ ಪರವಾಗಿ ನಿಲ್ಬಹುದು ಅನ್ನುವಂತಹ ಒಂದಷ್ಟು ಪ್ಲಾನ್ಗಳಲ್ಲೇ ಭಾರತದ ವಿರುದ್ಧ ಈ ರೀತಿಯಾದಂತಹ ಯುದ್ಧವನ್ನು ಮಾಡ್ತೇವೆ ಎನ್ನುವಂತಹ ಹುಮ್ಮಸ್ಸಿನಲ್ಲಿ ಮುಂದೆ ಹೆಜ್ಜೆಯನ್ನು ಇಟ್ಟಂತೆ ಕಾಣ್ತಾ ಇದೆ. ಬಟ್ ಆದರೆ ಎಂಡ್ ಆಫ್ ದಿ ಡೇ ಅದರ ರಿಸಲ್ಟ್ ಹೇಗಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ.
ಒಂದ್ ಕಡೆ ನಾವು ಹೇಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನೋ ಸಾಧಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮುಂದೆ ನುಗ್ಗಿದಂತಹ ಪಾಕ್ಗೆ ಯಾವ ಪ್ರಮಾಣದಲ್ಲಿ ಬೇರೆ ಬೇರೆ ದೇಶಗಳು ಅವರು ಯಾರನ್ನ ನಮ್ಮ ಮಿತ್ರ ರಾಷ್ಟ್ರಗಳು ಅಂತ ಅನ್ಕೊಂಡಿದ್ರು ಅವರು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಪಾಕಿಸ್ತಾನದ ಇವತ್ತಿನ ಈ ಕೆಟ್ಟ ಪರಿಸ್ಥಿತಿಗೆ ಅದು ಒಂದು ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಟರ್ಕಿ, ಚೈನಾ ಎರಡು ದೇಶಗಳನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ದೇಶಗಳು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಅವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಇಂಟರ್ನಲ್ಲಿ ಏನಾದರೂ ಆಗಿರ್ಬೋದು, ಸಾಮಾನ್ಯವಾಗಿ ನಾವು ನಿಮಗೆ ಬೆಂಬಲವನ್ನು ಕೊಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿರ್ಬೋದು. ಆದರೆ ಬಹಿರಂಗವಾಗಿ ಪಾಕಿಸ್ತಾನದಂತಹ ರಾಷ್ಟ್ರಕ್ಕೆ ನಾವು ಬೆಂಬಲವನ್ನು ಕೊಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡೋದಕ್ಕೆ